ಮುಂಬೈ ದಾಳಿಯ ಸಂಚುಕೋರ ರಾಣಾನನ್ನ ಭಾರತಕ್ಕೆ ಕರೆತರಲಾಗಿದೆ. 26/11 ಮಾಸ್ಟರ್ ಮೈಂಡ್ ಇದ್ದ ಮುಂಬೈ ದಾಳಿಯ ಸಂಚುಕೋರ ಉಗ್ರ ಭಾರತಕ್ಕೆ ದೆಹಲಿ ತಲುಪಿದ್ದಾನೆ. ಉಗ್ರ ರಾಣಾ ವಿಶೇಷ ವಿಮಾನದಲ್ಲಿ ಈತನನ್ನ ಕರೆತರಲಾಗಿದೆ. ಪಾಲಂ ಏರ್ಪೋರ್ಟ್ಗೆ ರಾಣಾನನ್ನ ಕರೆತಂದಿದೆ ಎನ್ಐಎ. 26/11 ದಾಳಿಯ ಮಾಸ್ಟರ್ ಮೈಂಡ್ ಈತ. ಪಾಲಂ ಏರ್ಪೋರ್ಟ್ಗೆ ರಾಣಾನನ್ನ ಕರೆತರಲಾಗಿದೆ. ಎನ್ಐಎ ಕಚೇರಿಗೆ ಸದ್ಯ ಅಧಿಕಾರಿಗಳು ಕರೆದೊಯ್ದಿದ್ದಾರೆ. ವಿಶೇಷ ಕಮಾಂಡೋಗಳ ಕಣ್ಗಾವಲಿನಲ್ಲಿ ಸದ್ಯ ರಾಣಾ ಇದ್ದಾನೆ. ವಿಶೇಷ ವಿಮಾನದಲ್ಲಿ ಅಮೆರಿಕಾದಿಂದ ಭಾರತಕ್ಕೆ ರಾಣಾನನ್ನ ಕರೆತರಲಾಗಿದೆ. ಮೋಸ್ಟ್ ವಾಂಟೆಡ್ ಉಗ್ರ ಕಡೆಗೂ ಭಾರತಕ್ಕೆ. ಆತನನ್ನ ಭಾರತಕ್ಕೆ ಒಪ್ಪಿಸಬೇಕು ಅಂತ ಶತಾಯಗತಾಯ ಪ್ರಯತ್ನವನ್ನ ಭಾರತ ಈ ಹಿಂದಿನಿಂದಲೂ ಕೂಡ ಮಾಡಿತ್ತು. ಅಂತಿಮವಾಗಿ ಕಳೆದ ಫೆಬ್ರವರಿಯಲ್ಲಿ ಡೊನಾಲ್ಡ್ ಟ್ರಂಪ್ ರಾಣಾನನ್ನ ಭಾರತಕ್ಕೆ ಹಸ್ತಾಂತರಿಸುವ ವಿಚಾರದ ಕುರಿತಂತೆ ಪ್ರಸ್ತಾಪವನ್ನ ಮಾಡಿದ್ರು. ನಂತರ ಕಳೆದ ಕೋರ್ಟ್ನ ಕಲಾಪದಲ್ಲಿ ನ್ಯಾಯಾಲಯ ಈತನನ್ನ ಗಡೀಪಾರು ಮಾಡುವ ಕುರಿತಂತೆ ಆದೇಶವನ್ನ ಹೊರಡಿಸುತ್ತೆ. ಅಂತೆಯೇ ಅಮೆರಿಕಾದಿಂದ ಈತನ ಗಡೀಪಾರಾಗಿದೆ. ಅಮೆರಿಕಾದಿಂದ ಗಡೀಪಾರು ಮಾಡಲಾಗ್ತಿರುವ ಮುಂಬೈ ಭಯೋತ್ಪಾದಕ ದಾಳಿಯ ಪ್ರಮುಖ ಆರೋಪಿ ತಹೂರ್ ಹುಸೇನ್ ರಾಣಾ ಭಾರತವನ್ನು ತಲುಪಿದ ಕೂಡಲೇ ಆಗುವಂತ ಕಾನೂನಾತ್ಮಕ ಪ್ರಕ್ರಿಯೆಗಳು ಇಲ್ಲಿ ಬಹಳ ಮುಖ್ಯ. ವಿಶೇಷ ವಿಮಾನದಲ್ಲಿ ಆತನನ್ನ ಕರೆತರಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ತಹೂರ್ ರಾಣಾ ಬಂಧನ. ಹೌದು, ರಾಣಾ ಬಂಧನ ಪ್ರಕ್ರಿಯೆಯನ್ನ ನಡೆಸ್ತಾ ಇದೆ ಎನ್ಐಎ ತಂಡ. ಎನ್ಐಎ ಕಚೇರಿಯ 3ನೇ ಮಹಡಿಯಲ್ಲಿ ರಾಣಾ ವಿಚಾರಣೆ ನಡೆಯುತ್ತೆ. ಹೈ ಸೆಕ್ಯೂರಿಟಿಯೊಂದಿಗೆ ಉಗ್ರ ರಾಣಾ ವಿಚಾರಣೆ ನಡೆಯುತ್ತೆ. ಎನ್ಐಎ ಐಜಿ ಬಾತ್ರ, ಡಿಐಜಿ ಜೈರಾಮ್ ಅವರು ವಿಚಾರಣೆಯನ್ನ ನಡೆಸಲಿದ್ದಾರೆ. ದೆಹಲಿಯ ಪಾಲಂನ ಐಎಎಫ್ ಏರ್ ಬೇಸ್ನಲ್ಲಿ ಲ್ಯಾಂಡ್ ಆಗಿರುವಂತಹ ರಾಣಾನನ್ನ ಯಾವ ರೀತಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಅನ್ನೋದು ಸದ್ಯದ ಕುತೂಹಲ. 26/11 ಮಾಸ್ಟರ್ ಮೈಂಡ್ ಈತ. ಬಿಗಿ ಭದ್ರತೆಯಲ್ಲಿ ಎನ್ಐಎ ಕಚೇರಿಗೆ ರಾಣಾ ಕರೆ ತಂದಿದ್ದಾಗಿದೆ. ಅಮೆರಿಕಾದಿಂದ ಗಡೀಪಾರಾಗಿರುವಂತಹ ರಾಣಾ ಮುಂದಿನ ವಿಚಾರಣೆ ಬಹಳ ಗಂಭೀರ. 2008ರಲ್ಲಿ ನಡೆದಿದ್ದಂತಹ ದಾಳಿಯ ಪ್ರಮುಖ ರೂವಾರಿ ಈತ. ಹೈ ಸೆಕ್ಯೂರಿಟಿಯೊಂದಿಗೆ ಉಗ್ರ ರಾಣಾನ ವಿಚಾರಣೆ ನಡೆಯುತ್ತೆ. ಎನ್ಐಎ ಐಜಿ ಬಾತ್ರ, ಡಿಐಜಿ ಜೈರಾಮ್ ಅವರು ವಿಚಾರಣೆಯನ್ನ ನಡೆಸಲಿದ್ದಾರೆ. ಪಾಕ್ ಜೊತೆ ಉಗ್ರ ರಾಣಾ ನಂಟಿನ ಬಗ್ಗೆ ವಿಚಾರಣೆ ಮುಂದುವರಿಯುತ್ತೆ. ವಿಚಾರಣೆಯ ಬಳಿಕ ಉಗ್ರ ರಾಣಾಗೆ ಮೆಡಿಕಲ್ ಚೆಕಪ್, ವೈದ್ಯಕೀಯ ತಪಾಸಣೆಯ ಬಳಿಕ ಕೋರ್ಟ್ಗೆ ರಾಣಾ. ಕೋರ್ಟ್ಗೆ ಹಾಜರುಪಡಿಸಿದ ಬಳಿಕ ರಾಣಾ ಬಂಧನ. ತಿಹಾರ್ ಜೈಲಿಗೆ ಬಿಗಿ ಭದ್ರತೆಯಲ್ಲಿ ಶಿಫ್ಟ್ ಸಾಧ್ಯತೆ. ನೋಡಿ, ಕಾನೂನಾತ್ಮಕ ಪ್ರಕ್ರಿಯೆಯನ್ನ ನಾವಿಲ್ಲಿ ಗಮನಿಸಲೇಬೇಕಾಗತ್ತೆ. ನೋಡಿ, ಈತ ಪ್ರಮುಖ ಆರೋಪಿ. ಆತ ಸದ್ಯ ವಿಚಾರಣೆಗೆ ಮೆಡಿಕಲಿ ಅರ್ಹನಾ? ಇದು ಬಹಳ ಮುಖ್ಯ. ಸೊ ಎನ್ಐಎ ಆತನನ್ನ ಕರೆತರುವ ಪ್ರಯತ್ನವನ್ನ ಮಾಡಿದ್ರು. ಬಂಧನದ ಪ್ರಕ್ರಿಯೆಗಳು ಬಾಕಿ ಇದ್ರೂ ಕೂಡ ಪ್ರೊಸೀಜರ್ ಏನಿದೆ ಅದು ಫಾಲೋ ಆಗಲೇಬೇಕಾಗತ್ತೆ. ಸೊ ಮೊದಲಿಗೆ ಮೆಡಿಕಲ್ ಟೆಸ್ಟ್, ಕೋರ್ಟ್ಗೆ ಹಾಜರುಪಡಿಸ್ತಾರೆ. ನಂತರ ಸುದೀರ್ಘ ವಿಚಾರಣೆ ಪಾಕ್ ಜೊತೆಗೆ ಉಗ್ರ ರಾಣಾನ ನಂಟಿನ ಕುರಿತಂತೆಯೇ ನಡೆಯುತ್ತೆ. ವಿಚಾರಣೆಯ ಬಳಿಕ ಉಗ್ರ ರಾಣಾಗೆ ಮೆಡಿಕಲ್ ಚೆಕಪ್ ಆಗುತ್ತೆ. ಅಂದರೆ ಇಟ್ ಈಸ್ ಅ ಬೇಸಿಕ್ ಇನ್ವೆಸ್ಟಿಗೇಷನ್. ಸೊ ಆತ ಬಂದ ತಕ್ಷಣ ಆತನ ಜೊತೆ ಬೇಸಿಕ್ ಆಗಿ ಏನು ಎತ್ತ ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕಿದ ನಂತರ ಇಮಿಡಿಯೇಟ್ ಆಗಿ ಆತನನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ. ಮೆಡಿಕಲ್ ರಿಪೋರ್ಟನ್ನು ಹಿಡಿದುಕೊಂಡೇ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಸೊ ಕೋರ್ಟ್ನಲ್ಲಿ ಎನ್ಐಎ ತಂಡ ಕಸ್ಟಡಿಗೆ ಕೇಳುವಂಥ ಪ್ರಯತ್ನ. ಸೊ ಯಾವ ಕಾರಣಕ್ಕೆ, ಎಷ್ಟು ದಿವಸಗಳ ಕಾಲ, ಈ ರೀತಿಯ ಕೋರ್ಟ್ನ ಕಲಾಪ ನಡೆಯುತ್ತೆ. ನ್ಯಾಯಾಧೀಶರು ಕಸ್ಟಡಿಗೆ ಆದೇಶವನ್ನು ಕೊಟ್ಟ ನಂತರದ ಸಂದರ್ಭದಲ್ಲಿ ವಿಚಾರಣೆ ಅಥವಾ ಇನ್ವೆಸ್ಟಿಗೇಷನ್ ಆ ಪ್ರೋಸೆಸ್ ಆರಂಭ ಆಗುತ್ತೆ. ಹೌದು, ಪಾಕ್ ಜೊತೆ ಉಗ್ರ ರಾಣಾ ನಂಟಿನ ಕುರಿತಂತೆಯೇ ಈ ವಿಚಾರಣೆ ನಡೆಯುತ್ತೆ. ಸೊ ಈಗಾಗಲೇ ಭಾರತಕ್ಕೆ ಬಂದಿರುವಂತಹ ಅಥವಾ ಭಾರತಕ್ಕೆ ಕರೆ ತಂದಿರುವಂತಹ ಈ ರಾಣಾನ ವಿಚಾರಣೆ ಹೇಗೆ ನಡೆಯುತ್ತೆ, ಯಾವ ವಿಚಾರದ ಕುರಿತಂತೆ ನಡೆಯುತ್ತೆ ಮತ್ತು ಈತನ ಇನ್ವಾಲ್ವ್ಮೆಂಟ್ ಆ ಪ್ರಕರಣದಲ್ಲಿ ಎಷ್ಟಿತ್ತು, ಹೇಗಿತ್ತು ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ. ನೋಡಿ, ಕಡೆ ಕ್ಷಣದವರೆಗೂ ಕೂಡ ಈ ರಾಣಾ ಮಾಡಿದಂತಹ ಹಲವಾರು ಪಿತೂರಿಗಳನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ಯಾಕೆ ಏನು ಅಂತ ನಾವು ನೋಡ್ತಾ ಹೋಗೋದಾದರೆ, ಯಾವಾಗ ಭಾರತ ತನ್ನನ್ನು ವಶಪಡಿಸಿಕೊಳ್ಳುವ ಅಥವಾ ಇನ್ವೆಸ್ಟಿಗೇಷನ್ಗೆ ತನ್ನನ್ನು ಕೇಳ್ತಾ ಇದೆ ಅನ್ನುವಂತಹ ವಿಚಾರ ಬರುತ್ತೋ ಆ ಸಂದರ್ಭದಲ್ಲೆಲ್ಲ ಆತ ನಾನಾ ಪ್ರಯತ್ನಗಳನ್ನು ಮಾಡಿದ್ದಾನೆ. ನೋಡಿ, 64 ವರ್ಷ ರಾಣಾಗೆ. ಇವರಿಗೆ ಲಾಸ್ ಏಂಜಲಸ್ನ ಮೆಟ್ರೋಪಾಲಿಟನ್ ಬಂಧನ ಕೇಂದ್ರದಲ್ಲಿದ್ದ. ತನ್ನನ್ನು ಭಾರತ
ಅಥವಾ ಭಾರತಕ್ಕೆ ಹಸ್ತಾಂತರ ಮಾಡೋದನ್ನು ತಡಿಬೇಕು ಅಂತ ಕಳೆದ ಫೆಬ್ರವರಿಯಲ್ಲಿ 9ನೇ ಸರ್ಕ್ಯೂಟ್ ನ್ಯಾಯಾಧೀಶರಿಗೆ ರಾಣಾ ತುರ್ತು ಅರ್ಜಿಯನ್ನು ಸಲ್ಲಿಸಿದ. ಅದನ್ನು ನ್ಯಾಯಾಲಯ ನಿರಾಕರಿಸಿದೆ. ಸದ್ಯ ಭಾರತದಲ್ಲಿ ರಾಣಾ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸಿಂಚನಾ ನೀಡ್ತಾರೆ. ಸಿಂಚನಾ, ಮೋಸ್ಟ್ ವಾಂಟೆಡ್ ಉಗ್ರ ರಾಣಾನನ್ನ ಭಾರತಕ್ಕೆ ಯಾವಾಗ ಕರೆತರಲಾಯಿತು, ಹೇಗೆ ಕರೆತರಲಾಯಿತು, ಮುಂದಿನ ಕಾನೂನಾತ್ಮಕ ಪ್ರಕ್ರಿಯೆ ಕುರಿತಂತೆ ಏನಿದೆ ಸದ್ಯದ ಇನ್ಪುಟ್ಸ್? ಕೊನೆಗೂ ಭಾರತಕ್ಕೆ ಕರೆತರಲಾಗಿದೆ. ಈತ ಹೆಡ್ಲಿ ಜೊತೆ ಸೇರಿ ಮುಂಬೈ ದಾಳಿಗೆ ಸಂಚನ್ನ ರೂಪಿಸಿದ್ದ. ಈತನನ್ನ ಅಮೆರಿಕಾದ ಲಾಸ್ ಏಂಜಲೀಸ್ನಿಂದ ವಿಶೇಷ ವಿಮಾನದಲ್ಲಿ ಭಾರತಕ್ಕೆ NIA ಅಧಿಕಾರಿಗಳು ಕರೆತಂದಿದ್ದಾರೆ. ಇಂದು ಮಧ್ಯಾಹ್ನ 2:50 ದೆಹಲಿಯ ಪಾಲಂ ಏರ್ಪೋರ್ಟ್ಗೆ ಈತ ಬಂದಿಳಿದಿರುವಂಥದ್ದು. ಈತನನ್ನ ಒಂದು ಬುಲೆಟ್ ಪ್ರೂಫ್ ವಿಶೇಷ ವಾಹನದಲ್ಲಿ ಕರೆದೊಯ್ಯಲಾಗುತ್ತೆ. ವಿಶೇಷ ಕಟ್ಟೆಚ್ಚರ, ಬಿಗಿ ಭದ್ರತೆಯ ನಡುವೆ ಈತನನ್ನ ಇರಿಸಲಾಗುತ್ತೆ. ಈತನಿಗೆ ಮೊದಲು ಮೆಡಿಕಲ್ ಚೆಕಪ್ ನಡೆಯುತ್ತೆ. ಮೆಡಿಕಲ್ ಚೆಕಪ್ನ ನಂತರ ರಿಪೋರ್ಟನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗುತ್ತೆ. NIA ಅಧಿಕಾರಿಗಳು ಕೋರ್ಟ್ನಿಂದ ಪರ್ಮಿಷನ್ ತೆಗೆದುಕೊಂಡ ಬಳಿಕ ಈತನನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಇನ್ನು ವಿಚಾರಣೆಯಲ್ಲಿ ಏನೇನೆಲ್ಲ ಕೇಳ್ತಾರೆ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂತಹ ವಿಷಯ ಏನಂದ್ರೆ, ರಾಣಾ ಮೊದಲು ಒಬ್ಬ ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದ ರಾಣಾ ಉಗ್ರನಾಗಿ ಬದಲಾಗಿದ್ದು ಹೇಗೆ ಅನ್ನೋದು ಮೊದಲನೇ ಪ್ರಶ್ನೆ. ಇದರ ಜೊತೆಗೆ ಪಾಕಿಸ್ತಾನದ ISI ಜೊತೆಗೆ ಈತನಿಗೆ ನಂಟು ಹೇಗೆ ಶುರುವಾಯಿತು, ಮುಂಬೈ ದಾಳಿಗೆ ಯಾರೆಲ್ಲ ಸಂಚನ ರೂಪಿಸಿದ್ರು, ಯಾರೆಲ್ಲ ಭಾಗಿಯಾಗಿದ್ರು, ಈತನ ಜೊತೆ ಯಾರೆಲ್ಲ ಸಂಪರ್ಕದಲ್ಲಿದ್ರು, ಜೊತೆಗೆ ದಾಳಿಗೆ ಬೇಕಾಗಿದ್ದಂತಹ ಹಣ ಮತ್ತು ಶಸ್ತ್ರಾಸ್ತ್ರಗಳನ್ನು ಈತನಿಗೆ ಪೂರೈಸಿದ್ಯಾರು, ಜೊತೆಗೆ ಮುಂಬೈ ದಾಳಿಯ ಬಳಿಕ ಇವರೆಲ್ಲ ತಪ್ಪಿಸ್ಕೊಂಡಿದ್ರು, ಹೇಗೆ ತಪ್ಪಿಸ್ಕೊಂಡ್ರು, ಇವರಿಗೆ ಸಹಾಯ ಮಾಡಿದ್ಯಾರು, ಘಟನೆಯ ಬಳಿಕ ಇವರೆಲ್ಲ ಎಲ್ಲಿಗೆ ಹೋದ್ರು, ಇದೆಲ್ಲದರ ಕುರಿತು NIA ತಂಡ ವಿಚಾರಣೆ ಮಾಡಲಿದ್ದಾರೆ. ದಿವ್ಯಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ರೈಟ್, ನಮ್ಮ ಪ್ರತಿನಿಧಿ ಸಿಂಚನ ಒಂದಷ್ಟು ಮಾಹಿತಿ ಹಂಚಿಕೊಳ್ತಾ ಇದ್ರು. ಅದೇನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ವಿಶೇಷ ವಿಮಾನದ ಮೂಲಕ ಮೋಸ್ಟ್ ವಾಂಟೆಡ್ ಉಗ್ರ ಈ ರಾಣಾನನ್ನ ಕರೆತರಲಾಗಿದೆ. ನಂತರ ಏನಾಗುತ್ತೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಮೆಡಿಕಲ್ ಟೆಸ್ಟ್ ಬಹಳ ಮುಖ್ಯವಾದಂಥ ಪ್ರಕ್ರಿಯೆ. ಯಾಕಂದರೆ ಆತನಿಗೆ 64 ವರ್ಷ. ಸೊ ಮೆಡಿಕಲ್ ಟೆಸ್ಟ್ ಆಗ್ತಿದ್ದಂತೆ ಆ ರಿಪೋರ್ಟನ್ನು ತೆಗೆದುಕೊಂಡು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. NIA ನ್ಯಾಯಾಲಯದಿಂದ ಅನುಮತಿಯನ್ನು ಪಡೆದುಕೊಳ್ಳುತ್ತೆ ಇನ್ವೆಸ್ಟಿಗೇಷನ್ನೇ. ಆ ನಂತರದ ಸಂದರ್ಭದಲ್ಲಿ ಈ ರಾಣಾ ಯಾರು, ಈತನಿಗೂ ಲಷ್ಕರ್ಗೂ ಏನು ಸಂಬಂಧ, ಈತ ಮುಂಬೈನ ದಾಳಿಯಲ್ಲಿ ಯಾವ ರೀತಿ ಪಾತ್ರವನ್ನು ವಹಿಸಿದ್ದ, ಈಗಲೂ ಭಾರತದಲ್ಲಿ ಈತನಿಗೆ ನಂಟಿರುವವರು ಯಾರಾದರೂ ಇದ್ದಾರಾ, ಈ ರೀತಿಯ ಹಲವಾರು ಆಯಾಮಗಳಲ್ಲಿ ತನಿಖೆ ಮುಂದುವರಿಯಲಿದೆ.